ಗಂಗಿನ ಜ್ಞಾನದೇನ ಗೌರಿನ ಜ್ಞಾನದೇ ಗಂಗಣ್ಣ ಬಸವಣ್ಣರು ಕುಂಡ್ರಿಯಪ್ಪ ಎಲ್ಲರೂ ನಿಮಗೆ ದಯವಿಟ್ಟು ತೆಳಕೊಂಡ್ರಿ ದಯವಿಟ್ಟು ಅಂದ್ರೆ ಕಾಲು ಬೀಳ್ತೇನೆ ಅಂದಂಗ ಸಿದ್ಧ ಮಾಳಿಂಗರಾಯ ಶಿವನ ಸಿಡ್ಯಾಣ ಸಿದ್ಧನ ಸೇವೆ ಮಾಡ್ತಿದ್ದ. ಅವಾಗ ಮಾಡುವಾಗ ಹೇಳ್ತಾನೆ ಸಿದ್ಧ ಬೀರದೇವ್ರ ಏ ಮಳಪ್ಪ ನಿನ್ನ ಹಳದಾನ ಹೂವ ಮಳದಾನ ಹೂವ ಹಳದಾನ ಸೀತಾಳ ನನ್ನ ತಲೆ ಎದ್ದದು ಏನು ಬೇಕು ಗುರುನಾಥ ಅಂತ ಕೇಳಿದ್ರಿ ಸಿದ್ಧ ಮಾಳಿಂಗರಾಯ ಏನು ಹೇಳಿದ್ರಪ್ಪ? ಅವಾಗ ಹೇಳ್ತಾನ ಬೀರದೇವ್ರ ಈ ಹಳದಾನ ಸೀತಾಳ ಮಳದಾನ ಹೂವ ನನಗೆ ಬೇಕಾಗಿಲ್ಲ, ಪಟ್ಟಾಣದ ಹೂಕಾಯಿ ತೊಗೊಂಡು ಬಾ, ನಾಗರ ಬಾವಿ ಸೀತಾಳ ತೊಗೊಂಡು ಬಾ, ತಂದು ಸೇವೆ ಮಾಡೋದಿದ್ರು ಮಾಡ ಮಾಡಪ್ಪ, ಇಲ್ಲ ಅಂದ್ರೆ ಚಿತ್ತಿ ನಾರಾಯಣಪುರದಾಗ ನಿನ್ನ ಹೆಂಡ್ರ ಮಕ್ಕಳು ಹೋಗಿ ಅಲ್ಲೇ ಸಂಸಾರ ಮಾಡ್ಕೊಂತ ಸಿದ್ಧ ಮಾಳಿಂಗ್ರ ಅಂತ. ಏ ಮರಗಳ ಇಲ್ಲಿ ಮೈಕಿಲ್ಲ ಏನೂ ಇಲ್ಲ, ಚಿಪ್ಪ ಬಂದ್ಕಂಗ ನಮಸ್ಕಾರ ಮಾಡಿ ಆರಾಮ್ ಕುಂಡ್ರಿ, ಹೋಗ್ಬಿಡ್ರಿ. ಹೌದಲ್ರಿ ಹಿರಿಯರ ಅಂದೆಳೆಗ ಸಿದ್ಧ ಮಾಳಿಂಗರಾಯಂದ 10 ಹಂಡ್ರದಾಗ ನಾಗರಬಾವಿ ಸೀತಾಳ ತರ್ತ ಪಟ್ಟಾಣದ ಹೂಕಾಯಿ ತಂದು ಸೇವೆ ಮಾಡ್ತೀನಿ ಗುರುನಾಥ, ಆಶೀರ್ವಾದ ಮಾಡಂತ ಹೇಳ್ತೀನಿ, ನಮಸ್ಕಾರ ಮಾಡಿ.
ಹೀರದೇವರ ವರ ಹಸ್ತಿ ಎಳೆದು ಬಿಟ್ಟ ಸಿದ್ಧ ಮಾಳಿಂಗರಾಯ ಹೊಂಟ ನಡೆದು ಬಿಟ್ರಿ. ಸತ್ಯರಿ ಗ್ರಾಮ ಶಿಗಾಣ ಮಠ ಬಿಟ್ಟು ಹೊಂಟ ಹೊಂಟ ನಡೆದ. ಹಬ್ಬ ನವರಾತ್ರಿ ಸಬ್ಬಾನ ಸವರಾತ್ರಿ ಮುಂದೇನಾಯ್ತ್ರಿ? ಬಂದ ಎಲ್ಲಿ ಬಂದ? ಇದೇ ಬೀಜಗುಂತ್ರಿ. ಇಲ್ಲಿ 2 ಕಿಲೋಮೀಟರ್ ಮ್ಯಾಗ ಆದ್ರಿ ಬೀಜಗುಂತ್ರಿ. ಹೌದಲ್ರಿ ಸರ್? ಆಯ್ತಾಯ್ತು. ಬೀಜಗುಂತಿಗೆ ಬಂದ ಕರಿ ಹುಲಿ ಕಟ್ಟಾಡ್ತಿತ್ತು, ಬಿಳಿ ಹುಲಿ ಬಿಚ್ಚಾಡ್ತಿತ್ತು. ಹುಲ್ಯ ಮುಗ್ರಿ ನಾಯಿಗಳು ಚಕ್ಕಂದಿ ಹಾಕೋದು ಕೂತು ಬಿಟ್ಟಿವು. ಸಾಕಿದ ಮಗ ಬುಳ್ಳಪ್ಪ ದೊಡ್ಡಿಗೆ ತಲೆ ಹಚ್ಕೊಂಡು ಮನ್ಕೊಂಡು ಬಿಟ್ಟಿದ್ರಿ ಕಂಬಳಿ ಹಾಸಿ. ಕೇಳಿಸ್ತದಿಲ್ರಿ ಎಲ್ಲರಿಗೆ? ಹಂಗಂದ್ರ ನಾ ಬಂದೇ ಮಾಡ್ತಾ ಮತ್ತ ಹೇಳ್ರಿ. ಅವಾಗ ಸಿದ್ಧ ಮಾಳಿಂಗರಾಯ ನೋಡಿ ಆನಂದ ಆದ. ಆನಂದ ಆಗಿ ಎಲ್ಲಿಗೆ ಬಂದ? ಜಿತ್ತಿ ನಾರಾಯಣಪುರಕ್ಕೆ ಬಂದ. ಜಿತ್ತಿ ನಾರಾಯಣಪುರ ಸದ್ಯದ ಹುಲಿಜಂತಿ. ಬಣ್ಣದಗಸಿಲಿ ಹೈದ, ರಾಜ ಬೀದಿಲಿ ಹೈದ, ರಾಜೋಣಿಲಿ ಹೈದ. ರಾಜವಾಡ್ಯದ ಮುಂದೆ ಹೋಗಿ ನಿತ್ರೊಳಗೆ ಮುಂದೇನಾಯ್ತಪ್ಪ? ತಾಯಿ ಕಣವಾಯಿ ಮಲ್ಲನಂತ ಮನೆಗೆ ಬಿಟ್ಟಿಲ್ಲ. ಹಂಸ ತೋಲಿಕ್ಕೆ ಮನ್ಸದ ಮೇಲೆ ಮುತ್ತಿನ ಸೆರಗ ಹಸಾಳ ತಾಯಿ ಹಚ್ಕೊಂಡು ಮನ್ಕೊಂಡಳ. ಸುಗರ್ ನಿದ್ದೆ ಹತ್ತಿತ್ತು. ನಿದ್ದೆ ಹತ್ತಿದ ತಾಯಿಗೆ ಎಬ್ಸಿದ್ರ ಪಾಪ ಹತ್ತಿತ್ತು. ನನ್ನ ಕುಳಿಗೆ ಬಟ್ಟ ಹತ್ತಿತ್ತು ಅಂತೇಳಿ ಮಾಳಿಂಗರಾಯ ಬಾಗಲ ತೋಳ ಹಿಡಿದ ನನ್ನ ಸಿದ್ಧ ಮಾಳಿಂಗರಾಯ ನಿಂತ. ಮುಂದೇನಾಯ್ತ್ರಿ? ಅಂದುಗಳೇ ಅವಾಗ ತಾಯಿ ಕನವಾಯಿಗೆ ತುಳಜಾಪುರ ತುಕ್ಕಬಾಯಿ ಎಚ್ಚರಿಕೆ ಮಾಡಿಬಿಟ್ರು. ಕನ್ನವ ಏಳ, ನಿನ್ನ ಮಗ ಬಂದಾನ, ನಿನ್ನ ಮಗ ಗುರು ಸೇವೆಗೆ ನಡೆದಾನ, ಹೇಳ ನನ್ನ ತಾಯಿ ಎತ್ತೇಳೆ. ಎದ್ದಳ್ಯಾಗ ತಾಯಿ ಕನವಾಯಿ ಬೆದ್ದು ರೋಡ್ದು ಎದ್ದು ನಿದ್ದಿಗಳನ್ನ ತೆರೆದಾಳ. ತೆರೆದು ಎಡಕ್ಕೆ ಹೊಳ್ಳಿ ನೋಡ್ತಾಳೆ, ಯಾರೂ ಇಲ್ಲ. ಬಲಕ್ಕೆ ಹೊಳ್ಳಿ ನೋಡ್ತಾಳೆ, ಯಾರೂ ಇಲ್ಲ. ಹಿಂದೆ ನೋಡ್ತಾಳೆ, ಯಾರೂ ಇಲ್ಲ. ಮುಂದೆ ನೋಡೋದಾಗ ಮಗ ಮಾಳಿಂಗರಾಯ ಬಂದು ನಿಂತಾನ ತೋಳು ಬಾಗಿಲಿ. ಅವಾಗ ಅಂದಳು ತಾಯಿ, ಏ ಮಳಪ್ಪ, ಯಾಕೋ ಹಬ್ಬ ನವರಾತ್ರಿ ಸಬ್ಬನ ಸವರಾತ್ರಿ ಈ ಹೊತ್ತಿನಾಗ ಬರ್ಲಾಕ ನಿನಗೇನಾಗ್ಯದ ಅಂತ ಹೇಳಿ. ಅವಾಗ ಹೋಗಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಸಿದ್ಧ ಮಾಳಿಂಗರಾಯ ಹೇಳ್ತಾನೆ, ಯವ್ವ ನನ್ನ ಗುರು ಕಾಡಬಾರ್ದು, ಕಾಡ್ಯಾನ ಬೇಡಬಾರ್ದು, ಬೇಡ್ಯಾನ ಪಟ್ಟಣದ ಹೋಗೈ ನಾಗರಬಾಯಿ ಸೀತಾಳ ಬೇಡ. ನಾ ಹೋಗ್ಬೇಕಾಗ ತಾಯಿ, ನಿನ್ನ ಆಶೀರ್ವಾದ ಬೇಡ. ಅವಾಗ ತಾಯಿ ಕನವಾಯಿ ಎತ್ತಾಳ, ಏ ಮಳಪ್ಪ, ನಿನ್ನ ಹೆಚ್ಚಿನ ಗುರು ಇದ್ರೆ ಗಂಚಿನ ಗುಡಿಯಾಗ ಇರಲೇಕ. ಆ ಸಿಡ್ಯಾಣ ಸಿದ್ಧನ ಸೇವೆನೇ ಬೇಡ. ಹೆಂಡ್ರ ಮಕ್ಕಳು ತಗೊಂಡು ಇಲ್ಲೇ ಇರು. ಹಬ್ಬ ನವರಾತ್ರಿ ಸಬ್ಬನ ಸವರಾತ್ರಿ ಇಂಥವು ಹೊತ್ತಿನಾಗ ಹಾದೆ ಅಂದ್ರೆ ಹೆಂಗ ಮಾಡಪ್ಪ ತಂದೆಳಾಗ. ಸಿದ್ಧ ಮಾಳಿಂಗರಾಯ ಹೇಳ್ತಾನ ತಾಯಿಗೆ ನಮಸ್ಕಾರ ಮಾಡಿ. ಏನ್ ಹೇಳ್ತಾನಪ್ಪ? ತಾಯಿ ಗುರುವಿಗೆ ಒಮ್ಮೆ ವಚನ ಕೊಟ್ಟಿದ, ವಚನಕ್ಕೆ ಭ್ರಷ್ಟ ಆಗಬಾರ್ದು. ಹಳಿ ತೋಳಕ್ ಬರಾಗಿಲ್ಲ ಅವ ನನ್ನವ್ವ, ನೀ ಬರೇ ಆಶೀರ್ವಾದ ಕೊಡು ತಾಯಿ. ಹೊತ್ತು ಹೊಂಡ್ರೊಳಗೆ ಗುರುವಿಗೆ ಕಾಡಿದ ಗುರುವಿ ಬೇಡಿದ ತಂದು ಉಣಿಸು ಕರ್ತವ್ಯ ನಂದು. ಅವಾಗ ಅಂದೇಳ ತಾಯಿ ತಾಳ, ಬ್ಯಾಡ ಮಾಡಪ್ಪ, ರಾತ್ರಿ ಹೊತ್ತು ನಾ ಹಾದೆ ಅಂದ್ರೆ ಯಾನದೋ ಯಾರಿಗೂ ಹೇಳಕ್ ಬರಂಗಿಲ್ಲ ಅಪ್ಪ ತಂದೆಳಾಗ. ಸಿದ್ಧ ಮಾಳಿಂಗರಾಯ ಹೇಳ್ತಾನ, ಗುರುವಿಗೆ ವಚನ ಕೊಟ್ಟು ಬಂದಿದ್ದ ತಾಯಿ, ನಾ ಮಾತ್ರ ಹೊತ್ತು ಹೊಂಡ್ರ ತಾಳಾಗ ಹೋಗಿ ಆ ಪಟ್ಟಣದ ಹೋಕಾಯಿ ನಾಗರಬಾಯಿ ಸೀತಾಳ ತಂದು ಸೇವೆ ಮಾಡ್ತೀನಿ ತಾಯಿ. ಗುರುವಿಗೆ ವಚನ ಕೊಟ್ಟಿದ, ವಚನಕ್ಕೆ ನಾ ಹಿಂದೆ ತಕೊಂಡಂದ್ರೆ ನನ್ನ ವಂಶ ಕುಳಿಗೆ ಬಟ್ಟ ಹತ್ತದ ಅಂದಳ್ಯಾಗ. ತಾಯಿಗೆ ನಿರ್ವಹ ಇಲ್ಲ. ತಾಯಿ ಕನವಾಯಿ ಈರವ್ ಶರಣಿಗೆ ಎಬಸ್ತಾಳ, ಏ ತಂಗಿ, ನಿನ್ನ ಗಂಡ ಬಂದಾನ, ನೀರಿಟ್ಟು ನೀರೇರಿ ಕೋರಟ್ಟು ಮಾಡಿ ಉಣಿಸಿ ನಿನ್ನ ಗಂಡಗ ಕಳುವಿಕೆ ಮಾಡಿ ಕೊಡುವ ತಂದೆಯಾಗ. ಕಾಮನ ಹಂಡ್ಯಾಗ ನೀರು ಕಾಸಿ ಭೀಮನ ಹಂಡ್ಯಾಗ ಬೆರಕಿ ಮಾಡಿ ತಾಯಿ ಇರವ ಶರಣಿ ಮಾಳಿಂಗರಾಯನ ಮಡದಿ ಇರವ ಶರಣಿ ಏನ್ ಮಾಡ್ತೀವಪ್ಪ? ಬೆರಕಿ ಮಾಡಿ ಪತಿದೇವ್ರ ತಗೋರಿ ಅಂತ ಹೇಳಿ ಒಂದು ಚರಿಗೆ ನೀರು ಕೊಟ್ಟು ಗಂಚಿನ ಬತ್ತಲು ಇಳಿತಾನು ಸಿದ್ಧ ಮಾಳಿಂಗರಾಯ. ಬತ್ತಲ ಹೋಗಿ ನಿಂದಿರ್ತಾನ. ನಿತ್ಯಳಾಗಿ ಇವ್ರು ಹಾರ ನೋಡ್ರಿ, ಕಾಡು ಗುರುವ
ಇವ ಸಿಡ್ಯಾಣಿಸಿದ್ದ ಬಹಳ ಕೈ ಏನ್ರಿ ಇವ ಬೆರಿಕೆ ಮಾಡ್ರಿ ಇವ ಸಿಡ್ಯಾಣಿಸ್ ಬಿಡ್ರಿ ಅವ್ರಿಗೆ ಏನು ಏನು ಹಲಬಲ್ ಕತ್ತಿದ್ದೇವ ಏನು ಹೇ ಮಾಡ್ತೀರಿ ನಿಮ್ಮ ಹೆಬರೇಜ್ಗಳೇ ಗಬ್ಬರೆ ಕುಂಡ್ರಿ ಇಲ್ಲಾದ್ರೆ ಎದ್ದು ಹೋರೆ ಕಡೆ ಎಲ್ಲಿಗೆ ಬತ್ರಿ ಗಚ್ಚಿನ ಬಚ್ಚಲು ಶುದ್ಧ ಬಾಳಗಿರಾಯ ಗಂಚಿನ ಬತ್ತಲ ಇಳ್ತಾನ ಇಳದಳಾಗ ಶಿವನ ಸಿಡಾಣ ಸಿದ್ಧ ಕಾಣೋರು ಕರೆ ಸಿದ್ಧ ಆಲಕನೂರು ಕರೆ ಸಿದ್ಧ ಏನ್ ಮಾಡ್ತಾರ ಮುಂದ ಇವರು ರೂಪ ತೊಟ್ಟಕಂದ 4 ಮಗ್ಗಲಕ್ಕೆ 4 ನಾಗರ ಹಿಡಿಯಾಗಿ ಬಂದು ನಿಂತು ಬಿಟ್ಟ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಯಾರ ಬಲ್ಲೆ ನೀರಿದ್ರು ಕೊಡ್ರಿಲ್ಲ ನೀರಿನ ಬಟ್ಲ ಪಲ್ಯಾರು ಸಿದ್ಧ ಮಾಳಿಂಗ್ರೆ ಎತ್ತಾನ ಹೋಗಿ ಬತ್ತಲ ಕುತ್ತಾನ ಇರವ್ ಶರಣಿ ಬಂದು ಥಳ್ಳಾನ ತಿಳಿತಪ್ಪ ಗಂಡಗ ಮಂಡಿಲೆ ಉಣಸ್ಲಿಕತ್ತಾಳ ಮೇಯ್ ತಿಕ್ಕಲಿಕತ್ತಾಳ ಅವಾಗ ಇವ್ರು 4 ಮಂದಿ 4 ದಿಕ್ಕಿ ನಿಂತು ಬಿಟ್ಟಾರ್ರಿ ನಾಗರ ಹಾವಾಗಿ ಹೌದೌದು ಇರವ್ ಶರಣಿ ಅಂದಳು ಗಂಡನ ಭಾವ ಭಕ್ತಿ ನೋಡವ ನೀನೇ ಸಿಡಾಣ ಸಿದ್ಧ ಬಲಕ್ಕಿದ್ದವ ಸಿಡಾಣ ಸಿದ್ಧ ಎಡಕ್ಕಿದ್ದವ ಹುಣೂರು ಸಿದ್ಧ ಹಿಂದಿದ್ದವ ಕೊಣೂರು ಸಿದ್ಧ ಮುಂದಿದ್ದವ ನಾಲ್ಕಾಂಡ ಸಿದ್ಧ ನೀವೇ ಇದ್ದೀರಪ್ಪ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಬರಬೇಡ್ರಪ್ಪ ನಮಸ್ಕಾರ ನೋಡ್ರಿ ಗಂಡಗೆ ಒಂದು ಬಾದ್ಲಿ ನೀರು ಕೊಡೋದ್ರೆ ಅವ ಸಿಟ್ಟಿ ಬರ್ತಾಳೆ ನೀವು ಸರಿ ಯಾಕ್ರವ ನೀವಲ್ಲ ನಮ್ಮ ಮಂದಿ ಬರ್ಲಿ ಹಂಗೆ ಹೆಣ ಒಂದ್ ಜೋಡ್ ಅವಾಗ ಹೇಳ್ತಾಳ ಇರವ ಶರಣಿ ಬಲಕ್ಕಿದ್ದವ ಸಿಡಾಣ ಸಿದ್ಧ ಎಡಕ್ಕಿದ್ದವ ಹುಣೂರು ಸಿದ್ಧ ಹಿಂದಿದ್ದವ ಕೊಣೂರು ಸಿದ್ಧ ಮುಂದಿದ್ದವ ನಾಲ್ಕಾಂಡ ಸಿದ್ಧ ಮಟ್ಟನೆ ಮಾಯ ಹಾರಿ ನನ್ನ ಗಂಡಗೆ ಏರಿಕೆ ಮಾಡ್ಬೇಕು ಚಳ್ಳಾನ ತಿಳಿದು ತೆಗೆದು ಗಂಡಗೆ ಮಂಡಿಗೆ ಬಸಿ ಏರಿಕೆ ಮಾಡಿದಳು ತಾಯಿ ಇರವ ಶರಣಿ ನಾ ತಾಯಿ ಎತ್ತೀನ್ರಿ ಮಾಳಪ್ಪ ತಾಯಿ ಅನ್ನಂಗಿಲ್ಲ ಮಾಳಪ್ಪನ ಹೆಣ್ತೀನಿ ಅವಾಗ ಸಿದ್ಧ ಮಾಳಂಗ್ರ ಜಾಮ ಜಳಕ ಮಾಡದ ನೇಮ ನಿಷ್ಠಿ ಮಾಡ್ದ ಮಡಿಕಾಳದ ಮಡಿ ಹುಟ್ಟ 16 ಮಳದ ಮುಂಡಾಸ ಸುತ್ತಿ ಕಟ್ ಹೊಡೆದು ಬಿಟ್ಟ ಛಾಯಕ್ಕೆ ಬಿಳಿಯಂಗಿ ತೊಟ್ಟ ಆ ತೊಟ್ಟು ಸಿದ್ಧ ಮಾಳಂಗ್ರ ತನ ಇನ್ನು ಹೆಂಗ್ ಮಾಡ್ಲಿ ಗುರುವಿಗೆ ಉಳ್ಳಾರ್ದಂಗ ಆಗ್ಬೇಕು ತಾಯಿಗೆ ಉಣ್ಣಂಗ ನನ್ನ ಮಾಯಕೋರ ಮಾಳಿಂಗರಾಯ ಹೋಗಿ ತಾಯಿಗೆ ನಮಸ್ಕಾರ ಮಾಡ್ದ ಇರವ ಶರಣಿ ಅಗಲು ಮಾಡಿ ಇಟ್ಟು ಬಿಟ್ರು ಗುರುವಿಗೆ ಉಳ್ಳಾರ್ದಂಗಾಯ್ತು ತಾಯಿಗೆ ಉಣ್ಣಂಗಾಯ್ತು ಅಂತ ಮಾಯಕೋರ ಮಾಳಿಂಗರಾಯ ಹೋಗಿ ನಮಸ್ಕಾರ ಮಾಡಿ ತಾಯಿ ಇರವ ಶರಣಿ ಎತ್ತಾಳೆ ಯಪ್ಪ ಎಲ್ಲಿಗೆ ಹೋದ್ರು ನಿನಗ ಗುರುವಿನ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದ ಹೋಗೋ ಮಳಪ್ಪ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟಾಳ ಸಿದ್ಧ ಮಾಳಿಂಗರಾಯ ಪಟ್ಟಣದ ಹೂಕಾಯಿ ಹೊಂಟಾನ ಈ ಕತಿ ಇಲ್ಲಿಗೆ ಮುಗಿಸೋಣ ಏನು ಮುಂದುವರ್ಸೋಣ ಇನ್ನೊಂದು ಜೋಡ್ ಮಾಡ್ರಿ ಇದು ಮುಗಿಲಾರ ಕತಿ ಅದ್ರಿ ಪೂರ್ತಿ ಮಾಡಂದ್ರ ನೀವು ತಿರ್ಕರೆ ಸಿದ್ಧ ಮಾಳಿಂಗರಾಯ ಜಂತಿ ನಾರಾಯಣಪುರ ಸದ್ಯದ ಹುಲ್ಲು ಜಂತಿ ಕಲ್ಲು ಗಡಗಡೆ ಹೈದ ಬೆಳ್ಳಿ ಬಣ್ಣದಾಗ ಸಿಲಿ ಹೈದ ಗಡಗಡೆ ಇಳಿದು ಸಿದ್ಧ ಮಾಳಿಂಗರಾಯ ಎಲ್ಲಿಗೆ ಬಂದ ಬೀಜಗುಂತಿಗೆ ಬಂದ್ರಿ ಆತ್ಮೀಯ ಬಂಧುಗಳೇ ಬೀಜಗುಂತಿಗೆ ಬಂದು ನೋಡ್ತಾನ ಮಗ ಬುಳ್ಳೆ ತಲೆ ಕೊಟ್ಟು ಮನೆಗೆ ಬಿಟ್ಟಾನ ಎದಕ್ಕ ದೊಡ್ಡ ಬಾಗಿಲಿಗೆ ಗುಲ್ಯ ಮುಗ್ರ ನಾಯಿಗಳು ಚಕ್ಕಂದಿ ಹಾಕ್ತಾವ ಬನ್ನಿಗೆ 1000 ಭಾಗ್ಯ ಮಾಲನಂತ ಮನೆಗೆ ಬಿಟ್ಟಾವ ಸಿದ್ಧ ಮಾಳಿಂಗರ ಎಲ್ಲಿ ಹೊಂಟ ಪಟ್ಟಣದ ಹೂಕಾಯಿಗೆ ಹೊಂಟ್ರಿ ಹೊಂಟೆಳಾಗ ಶಿವನೇ ಸಿಡಾಣ ಸಿದ್ಧ ಎತ್ತರ ಆಯ್ತು ಅವ ಅಂದ ಪಟ್ಟಣದ ಹೂಕಾಯಿಗೆ ಹೋಗ್ಬೇಕಾಗಿದ್ರೆ 9 ಕೋಟಿ ಸಿದ್ಧರಿಗೆ ಬಂದಿ ಹಾಕ್ಯಾನ ಧರ್ಮರಾಜ ಬಂದಿಗೆ ಹಾಕ್ಯಾನ ಇವ ಹೋಗಿ ಅವ್ರ ಕೈಯಾಗ ಸಿಕ್ಕರು ನಾನು ಸೇವೆ ಮಾಡೋರು ಯಾರು ಚಿಂತೆ ಹತ್ತಿ ಬಿಡ್ತೀರಿ ಯಾರಿಗೆ ಸಿಡಾಣಿಸಿದ್ದು ಚಿಂತೆ ಹತ್ತದಳಾಗ ಅವಾಗ ಹೇಳ್ತಾನ
ಅವನಿಗೆ ಬ್ಯಾಡ ಅಂತ ಹೇಳಿದ್ದು ಮಾಳಿಂಗರಾಯಗ ಹಂಗೆ ಹೋಗ್ಯಾನಂದ್ರ ಹೋಗ್ಬೇಕಂತ ಲಾಗ ಬೇಗದಾಗ ಅಂತರ್ಗಮನ ಚೇಜಿ ತಯಾರು ಮಾಡಿ ಚೇಜಿ ಮೇಲೆ ಕೂತು ಕಂಚಿ ಮೇಲೆ ಕಂಚಿ ಕಳೆದು ಬಿಟ್ರಿ. ಕಮಚಿ ಎಲ್ಲಿ ಬತ್ತು ಚೇಜಿ ಇದೇ ಬೀಜಗುಂತಿ ಮೇಲೆ ಹೇಳ್ತಾನೆ ಸಿಡಾಣ ಸಿದ್ಧ ಏ ಬುಳ್ಳ್ಯ ಒಬ್ರ ರವ ಕೊಡ್ರಿ ಸುಮ್ಮನೆ ಹಾಕೋತೀರಿ. ಬುಳ್ಳ್ಯ ನಿಮ್ಮ ಅಪ್ಪ ಎಲ್ಲಿ ಹೋಗ್ಯಾನು ಅಂತ ಕೇಳ್ದೆಳ್ಯಾಗ ಕೈ ಸೊನ್ನೆ ಮಾಡಿ ಬುಳ್ಳಪ್ಪ ಹೇಳ್ತಾನ ಹಿಂಗೆ ಈ ಕಡೆ ಹೋಗ್ಯಾನಪ್ಪ ಅಂತ ಅಂದೆಳ್ಯಾಗ ಹೊರಗೋಗು ಹೊಡೆದು ಬಿಟ್ರಿ ಸಿಡಾಣ ಸಿದ್ಧ. ಏ ಮಳಪ್ಪ ಸುಮ್ಮನೆ ಏನೋ ತಿಳಿಲಾರ ಬಟ್ಟಕ್ಕೆ ಅಂದಿದ್ದು ನೀ ಹೋಗ್ಬೇಡ ಹೊಳಿ ಬಾ ಹೇಳ್ತಾನೆ ಸಿದ್ಧ ಮಾಳಿಂಗರಾಯ ಶರಣ ಮಾಳಿಂಗರಾಯ ಹೇಳ್ತಾನೆ ಯಪ್ಪ ಮುಂದಿಟ್ಟು ಕಾಲು ಹಿಂದೆ ಇಡೋದಿಲ್ಲ, ಹಿಂದೆ ಇಟ್ರೆ ನನ್ನ ಕುಳಿಗೆ ಬಟ್ಟ ಬರ್ತದ, ನನ್ನ ಹಾಲು ಮತ್ತದ ವಂಶ ಬೆಳೆಯಂಗಿಲ್ಲ. ಮುಂದಿಟ್ಟು ಕಾಲು ಮುಂದೆ ನಾ ಹೋಗವನೇ ತಂದು ಎಳ್ಯಾಗ ಅವಾಗ ಬೀರ ದೇವ್ರ ತಾನ ಈ ಮಗನಿಗೆ ಹೊಳ್ಳಿ ಬರಂಗ್ ಮಾಡ್ಬೇಕಂತ ಹೇಳ್ಕೊಂಡು ಸಿಡಾಣಿಸಿದ್ದು ಯಾರು ಮಾಡಿದ್ರಿ? ಏನ್ ಮಾಡಿದ್ರಿ? ಅವನು ಗುರುವಿನ ಧ್ಯಾನ ಮಾಡ್ದ ಹಿಂಗಾರೆ ಅಂದ್ರು ಜರ. ಹೌದು ಅವನು ಗುರುವಿನ ಧ್ಯಾನ ಯಾರು ಜಗದ್ಗುರು ರೇವಣ ಸಿದ್ದೇಶ್ವರ ಧ್ಯಾನ ಮಾಡ್ದ. ಯಪ್ಪ ಗುರುನಾಥ ಎಳ್ಯಾಕ ಆತಿನಂದಿ ಹೊತ್ತಿಗೆ ಆತಿನಂದಿ ಈಗ ಸದ್ಯಲ್ಲಿ ಆಗಬೇಕಾದಾಗ ನೀ ಬರಬೇಕು ಅಂತ ಹೇಳಿ ಶಿವನೇ ಸಿಡಾಣಿಸಿದ್ದ ಅಂದ. ಅಂದಳಾಗ ಗುರು ರೇವಣ ಸಿದ್ಧ ಅಂದ ನನ್ನ ಶಿಷ್ಯ ನನ್ನ ಧ್ಯಾನ ಯಾಕೆ ಮಾಡ್ಯಾನ ಅಂತ ಹೇಳಿ ಲಾಗ ಬೇಗದಾಗ ಬಂದು ಬಿಟ್ಟ. ಯಾಕೋ ಬೀರಪ್ಪ ಯಾಕೆ ಕರೆದಿದ್ರು ನನಗೆ? ಕಾರಂಬ ಕತ್ತಲಿ ಬಿಡಬೇಕು, ಹೊರಂಬ ಜಡಿ ಮೇಲೆ ಹತ್ತಬೇಕು, ಶ್ರೀಬೋರಿ ಹಳ್ಳ ಎರಡೂ ದಡಿ ಸೋಸಿ ನಡಿಬೇಕು, ಮಾಳಪ್ಪ ಹೊಳ್ಳಿ ಬರಬೇಕು ಅಂದಳಾಗ ರೇವಣ ಸಿದ್ಧಗೂ ಗಾದಿ ಬಿದ್ದು ಬಿಡ್ತೀವಿ. ಹಂಗೋ ಬೀರಪ್ಪ ಅಂತ ನೋಡು ಗುರುನಾಥ ಮುತ್ತಂಡಿ ಧರಿಗುಡದಾಗ ಹೋಗಿ ಮೇಘರಾಜ ಕೈ ಮಾಡಿ ಕರೆದ್ರಿ ಯಾರು? ಜಗದ್ಗುರು ರೇವಣ ಸಿದ್ದೇಶ್ವರ. ಎಲ್ಲ ಕತ್ರಿ ಮಳಿ ದಿಕ್ಕ ತಪ್ಪಿ ಹೋಯ್ತ್ರಿ. ಮಿಂಚದ್ರ ಹಾದಿ ಕಾಣಿಸ್ತದ, ಮಿಂಚಲಿಲ್ಲ ಅಂದ್ರೆ ಹಾದಿ ಕಾಣಿಸಲ್ಲ. ಕಾರಮ್ಮ ಕತ್ತಲಿ ಬಿತ್ತು, ಹೊರಮ್ಮ ಜಡಿ ಬೆಳತ್ತು, ಬೋರಿ ಹಳ್ಳ ತೊಂಬಿನ ಅಡಿಲಿಕತ್ತು ಎಡ್ಡು ದಡಿ ಸೋಸಿ. ಹೌದಪ್ಪ ಹೌದು. ಸಿದ್ಧ ಮಾಳಿಂಗರಾಯ ಹೋಗಿ ಬೋರಿ ಹಳ್ಳದ ದಂಡಿ ಬ್ಯಾಂಡಿ ಮುಂದೆ ಏನಾಯ್ತು ನೋಡ್ರಿ ಆತ್ಮೀಯ ಬಂಧುಗಳೇ, ನಮ್ಮ ಹೆಂಡ್ರ ನಮ್ಮ ಮಾತು ಕೇಳಂಗಿಲ್ಲ, ನಿಮ್ಮಲ್ಲಿ ಕೇಳ್ತಿರ್ಬೇಕು ಬಹುತೇಕ ಕೇಳ್ತಾರೆ. ಕಲಿಯುಗದ ಮಾತೇ ಹೇಳ್ತೀನಿ. ಅವಾಗ ಮಾಳಿಂಗರಾಯ ಹೋಗಿಂದ ತಾಯಿ ಹೊತ್ತು ಹಣ್ಣರೊಳಗೆ ಸಿಡಿಸಿದ್ರೆ ಸೇವೆ ಮಾಡ್ಬೇಕಾಗ್ಯದ, ಹೂಕಾಯಿ ಶೀತಳ ತರಬೇಕಾಗ್ಯದ, ನನಗೆ ದಾರಿ ಕೊಡ ನನ್ನ ಅವ್ವ ಅಂತ ಹೇಳಿ ಅವಾಗ ತಾಯಿ ಶ್ರೀ ಬೋರಿ ಹಳ್ಳ ತುಂಬಿ ಹರಿವು ಹಳ್ಳ ತುಂಡಗಡದ ತೆಳಕಿನ ತೆಳಕಾಯ್ತು, ಮೇಲ್ಕಿಂದ ಮೇಲಕಾಯ್ತು. ಮುಂದೇನಾಯ್ತು? ಸಿದ್ಧ ಮಾಳಿಂಗರಾಯ ಹೈದು ಹೋದ. ಹೋಯ್ ಹಳ್ಳಿ ನೋಡ್ತಾನೆ, ಹಿನ ಹಂಗೆ ನಿಂತು ಬಿಟ್ಟ. ಯಾವಾಗೋ ಪಾಪಿಸ್ಟ್ ಹೈದದ ಅಂತ ಹೇಳಿ ನನ್ನ ಮ್ಯಾಲೆ ನಿಮಿತಿ ಕೊಡಬೇಡ ನನ್ನ ಅವ್ವ ಸರಿಯಾಗಿ ಹರಿದು ಹೇಳ್ತಾಳ ಗಂಗಮ್ಮ ತಾಯಿ, ಮಗನ ಹೈದು ಹೋಗಿದ್ದಿ ಖರೆ, ನನಗೊಂದು ಚಾದ ಕೊಟ್ರೆ ನೀನು ನಾ ಏಕಾಗಿ ಹರಿತೀನಿ, ಅಲ್ಲ ಹರಿಯಂಗಿಲ್ಲ. ಹೌದು ಹೌದು ನೋಡ್ರಿ ಮಾಳಿಂಗರಾಯ ದಿಕ್ಕು ತಪ್ಪಿ ಹೋಯ್ತು. ಮಾಳಿಂಗರಾಯ ಅಂದ ಯಾನ್ ಚಾದ ಕೊಡ್ಲಿವ, ಏನು ಚಾದ ಕೊಡ್ತೀವಿ? ತವರ ಮನೆ ಹೆಣ್ಮಕ್ಳು ತವರ ಮನೆಗೆ ಬಂದ ಮೇಲೆ ಬಾಣತಾನ ಆಗಿ 1.5 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ಹೋಗ್ತಾರ. ಈಗೆಲ್ಲ ಸಿಜರ್ ಬಂದವ್ರಿ, ಹರ್ರ ಹೌದು ಸಿಜರ್ ಬಂದವ. ನಮ್ ಕಡೆ ಆತಾವ, ನಿಮ್ ಕಡೆ ಆತಾವ ಇಲ್ಲ. ಅವಾಗ ನನ್ನ ಹೆಣ್ಮಕ್ಳು ಹಡದ ಗಂಡ ಮನೆಗೆ ಹೋಗೋತ್ನಾಗ ಗಂಗಿ ಪೂಜೆ ಅಂತ ಹೇಳಿ ಗಂಗಿ ಪೂಜೆ ಮಾಡ್ತಾರೆ. ನಿಮ್ಮಲ್ಲಿ ಮಾಡ್ತಾರ ಇಲ್ಲ ಯಾರಿಗೂ ಮಾಡ್ತಾರೆ, ನಮ್ ಕಡೆ ಚಾವಿಗೆ ಮಾಡ್ತಾರೆ, ಎಲ್ಲೇ ಮಾಡ್ರು ಮಾಡ್ತಾರ. ಹಂಗಲ್ಲ. ಈಗ ಏನಾಗ್ಯದ್ರಿ, ಪೈಪ್ ಲೈನ್ ಆಗ್ಯಾವ, ಚಾವಿ ಆಗ್ಯಾವ, ಚಾವಿಗೆ ಪೂಜೆ ಮಾಡ್ತಾರೆ. ಬೆಳಗ್ ಪಾರ್ ಮಾಡೋದಿಲ್ಲ ನಿಮ್ಗೆ ಯಾರು?
ಈಗ ನೀವು ಎಲ್ಲಿ ಹೋಗೋರಿದ್ದೀರಿ ಯಾನ್ ಮಾಡೋರಿದ್ದೀರಿ ನನಗ್ ಮುಗಿಸತ್ತನ್ರಿ ಬಂಡಾರ ಕೊಟ್ಟು ಕರ್ಸನ ಬೆಳಗ್ ಪಾರ್ ಮಾಡ್ತೀರಿ ಆ ಟೈಪ್ ಇದು ಭಂಡಾರಿ ದೇವ್ರ ಮಾತು ಹೇಳ್ರಿ ಮತ್ತೆ. ಇದು ಭಂಡಾರಿ ಅನ್ನ ದೇವಿನ ಮಾತು ಹೇಳಕತ್ತಿದ ದೇವ್ರ ಮಾತು ಹೇಳತ್ತ ಶಿಬಿರ ಆತವೇನ್ರಿ ನಿಮ್ಮಲ್ಲಿ ಆದಿಲ್ಲ ಶಿಬಿರ ಮಾತು ದೇವ್ವ ಆಳವನ್ ಬಲ್ಲಿ ಹೇಳ್ಬೇಡ್ರಿ ಹಂಗ್ರಿ ಗೌಡ್ರ ಮಾತ್ ಮಾತೆ ಬಾಳಿಂಗರ ಸಿಡ್ಯಾಣ ಸಿದ್ದನ ಮಾನಕಾರಿ ಟಪಡೆ ಹೇಳದೆಳೆಗ ಎಲ್ಲಿಗೆ ಬತ್ತ ಶ್ರೀ ಬೋರಿ ಹಳದಾಗ ಬಂದ ತಾಯಿ ಗಂಗಮ್ಮ ತಾಯಿಗೆ ಸಿದ್ಧ ಮಾಳಿಂಗರ ಆಶೀರ್ವಾದ ನೀಡ್ದ ಏಕಾಗಿ ಹರಿಲಿಕ್ಕತ್ತು ಹೋಗಿ ನನ್ನ ಮಾಳಿಂಗರಾಯ ಪಟ್ಟಣದ ಹೂಕಾಯಿ ನಾಗರಬಾವಿ ಶೀತಾಳ ತಂದು ಗುರುವಿನ ಸೇವೆ ಮಾಡ್ಯಾನ್ರಿ ಗುರು ಸೇವೆ ಮಾಡ್ಯಾನ ಇಲ್ಲಿಗೆ ಸಂದು ಮುಗಿಸೂನು ಎಲ್ಲರಿಗೂ ಬಹಳ ಬೇಸರ ಆಗ್ಯದ ಇರ್ಲಿ ಬಿಡು ಇದು ಮುಗಿಲಾರ ಕಥೆಯಲ್ಲಿ ಬಂಧುಗಳೇ ಸಿದ್ಧ ಮಾಳಿಂಗರ ಮುಗಿಲಾರ ಕಥೆ ಯಾವನಿಗೆ ಮುಗಿಸೋದಾಗಿಲ್ಲ ನನಗಂತೂ ಮುಗಿಸೋದು ಆಗುವುದಿಲ್ಲ ಖರೆ ಸುಡ್ರಿ ಅವಾಗ ಹೋಗಿರಿ ಅವ್ರನ್ನ ಸಿದ್ಧನ್ ಬಂಡಿ ಬಿಡಿಸಿ ತಂದ್ ಕಿಚನ್ ಮೆಟ್ಟಿಗೆ ಹಚ್ಚಿದೆ ಅಲ್ಲಿ ಮುಂಡುಗನೂರ ನೋಡ್ರಿ ಮುಂಡುಗನೂರ ಚಿನ್ನಗುಂಡಿ ಹಿರೇಕುರುಬ ಚಿನ್ನಗುಂಡಿ ಹಿರೇಕುರುಬ ಬಂದು ಎಲ್ಲಿ ಕೂತಿದ ನರ್ಗಲ್ ಪಡಿ ಮೇಲೆ ಕೂತಿದ ಮುಂಡುಗನೂರು ಯಾಕಾಯ್ತತ್ ನಿಮಗೆ ಹೇಳ್ತೀನಿ ಒಂದು ಮಾತು ಅವಾಗ ಸಿದ್ಧ ಮಾಳಿಂಗರಾಯ ಹೋಗಿ ನರ್ಗಲ್ ಪಡಿ ಮೇಲೆ ಕೂತಾನ ಚಿನ್ನಗುಂಡಿ ಹಿರೇಕುರು ಮುಂದೊಂದು ಧರ್ಮ ಇತ್ತು ಹೋಗಿ ಕಾಣೂರು ದೇವರಿಗೆ ನ್ಯಾರಿ ಬಾಯಿನ ಕೊಡ್ಲಾರ್ದೆ ಬಾಯಾಗ ನೀರು ಹಾಕ್ತಿತ್ತು ನೀವು ಯಾರ ಬಾಯಾಗ ನೀರು ಹಾಕಿಲಾರ್ದೆ ಬಂದಿರಿ ದೇವ್ರಿಗೆ ನೀವು ಇಂಥವ್ರು ಅವಾಗ ಏ ಬಾಬಾ ಅಂದವ ಸಿದ್ಧ ಮಾಳಿಂಗರಾಯ ಏ ಬಾಬಾ ಬಾಬಾ ಹೊಸ ಭಾಳ ಆಗ್ಯಾವ ಹೊಟ್ಟೆ ಹಸದ ಒಂದು ರೊಟ್ಟಿ ಇದ್ರ ಕೊಡು ಅಂತ ಹೇಳಿದ್ಬಿಟ್ಟ ಯಾರು ಸಿದ್ಧ ಮಾಳಿಂಗ್ರ ಅಂದಳೆಯಾಗ ಚಿನ್ನಗುಂಡಿ ಹಿರೇಕುರುಬತ್ತಾನ ದಿನ ನ್ಯಾರಿ ಬಾಣ ಒಯ್ದು ಕಾಣೂರು ಕರೆಸಿದ್ದು ಮುಟ್ಟಿಸಲಾರ್ದೆ ನಾ ಮುಟ್ಟಂಗಿಲ್ಲ ನಾ ನಿನಗೆ ಕೊಡಂಗಿಲ್ಲ ನಾನು ಗುರುವಿಗೆ ಉಣಿಸ್ತೀನಿ ಅಂತ ಮುಂದೇನಾಯ್ತು ಹೇಳ್ರಿ ಹೋದ ಎಲ್ಲಿ ಹೋದ ಗುರುವಿನ ಮಠಕ್ಕೆ ಕಾಣೂರು ಮಠಕ್ಕೆ ಹೋದ ಹೋಗಿ ಸುಮ್ಕೊಂಡ್ರು ನೀ ತೆಳಕೊಂಡ್ರು ಸಿದ್ಧ ಮಾಳಿಂಗರ ಹೋಗಿ ಬುತ್ತಿ ಬಿತ್ತರೊಳಗೆ ಬಾಲುಳಗೆ ಚಿನ್ನಗುಂಡಿ ಹಿರೇಕುರುಬ ಬುತ್ತಿ ಬಿತ್ತದ ಬಾಲುಳಾಗಿ ತೇಲಕತ್ತು ಯಾಕೋ ಮಗನ ಗುರು ಬೀರದೇವ್ರ ಹತ್ತಾನ ಯಾಕೋ ಮಗನ ದಿನ ಇಂಥ ಬುತ್ತಿ ಬರ್ತಿತ್ತು ಹಿಂದ್ಯಾಕೆ ಬಾಲುಳು ತೇಲಕತ್ತು ನನಗೆ ಏನೂ ಗೊತ್ತಿಲ್ಲ ಗುರುನಾಥ ನಮಸ್ಕಾರ ಏ ಹಾದ್ಯಾಗ ಯಾರ ಒಂದು ಮುದಕ್ಕೆ ನಿನಗೆ ಬುತ್ತಿ ಬೇಡೇದಿಲ್ಲ ಯಪ್ಪ ಒಂದು ಮುದಕ್ ಕೂತಿತ್ರಿ ಬೇಡಿತ್ತು ಅಂದು ಆನಂದಿ ನಾ ಗುರುವಿಗೆ ಉಣಿಸಲಾರ್ದೆ ಬರುದು ಮಗನ ಹೊಳ್ಳಿ ಹೋಗ್ಯಂದು ಅವನಿಗೆ ನಮಸ್ಕಾರ ಮಾಡಿ ಬೇಡ್ಕೊಳ್ಳೋ ಹೋಗಿ ಮಗನ ಹಾ ಅಂದವ ಚಿನ್ನಗುಂಡಿ ಹಿರೇಕುರುಬ ಅವ ಯಾರು ನಿನಕ ಹೆಚ್ಚಿನ ನನಕ ಹೆಚ್ಚಿನವ ಸಿದ್ಧ ಮಾಳಿಂಗರಾಯ ಬೀರದೇವ್ರಕ್ಕಿಂತ ಹೆಚ್ಚಿನ ಮಹಾನಂತಿ ಸಭಾದ ಕೈ ಎತ್ತಿ ಹೋಗ್ಯಂದ ಅಲ್ಲೆಲ್ಲಿ ಹೋಗೋರೊಳಗೆ ಮುದುಕಿಲ್ಲ ಮುದುಕ ಎಲ್ಲಿ ಹೋಗ್ಯಾನ ಯಾರಿಗೂ ಗೊತ್ತಿಲ್ಲ ಅವಾಗ ಹೇಳ್ತಾನ ಚಿನ್ನಗುಂಡಿ ಹಿರೇಕುರುಬ ಈ ಮುಂಡಗನೂರ ತಿಳ್ಕೊಂಡು ಹೆಸರು ಇಡ್ತೀನು ನೀ ನನಗೆ ಪ್ರತ್ಯಕ್ಷ ಆಗಿ ಭೇಟಿ ಆಗು ನಿನ್ನ ಮಠ ಇಲ್ಲಿ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂಡಗನೂರು ಬಿಟ್ಟು 2 ಕಿಲೋಮೀಟರ್ 3 ಕಿಲೋಮೀಟರ್ ಮೇಲೆ ಬಂಧುಗಳೇ ಅಲ್ಲಿ ಸದ್ಯ ಮಠ ಆಯ್ತು ಮಠ ಆದ್ರಿ ಇದೆಲ್ಲ ಸ್ವಂತ ತಿರುಗಾಡಿ ನಾ ಪರೀಕ್ಷೆ ಮಾಡ್ಕೊಂಡು ನಾ ಹೇಳಕತ್ತಿದ ಸುಮ್ಮನೆ ನಾ ಬಾಯಿ ಮಾತು ಹೇಳಾವಲ್ಲ ಅದಕ್ಕೆ ನನ್ನ ಹುಲಜಂತಿ ಮಾರಾಯಿಗಳು ಶಿವಪ್ಪ ಮಾರಾಯ ಗೋಪಾಳ ಮಾರಾಯ ಏನು ಕತ್ತಿ ಹೇಳ್ಯಾರ ಅದೊಂದು ಸ್ವಲ್ಪ ತಲೆಯಾಗಿ ಇಟ್ಕೊಂಡು ನಾ ಹೇಳಕತ್ತಿದ ಏನೋ ತಪ್ಪು ತಡಿಗಳಾಗಿದ್ರು ಸಹಿತ ನಿಮ್ಮ ಮಗನೇ ತಪ್ಪು ಮಾಡ್ಯಾನ ಅಂತ ಹೇಳ್ಕೊಂಡು ಸಭಿಕರಿಗೆಲ್ಲ ವಿನಂತಿ ಮಾಡಿ ಈ ಕಥೆ ಇಲ್ಲಿಗೆ ಮುಗಿಸಿ
ಉಯ್ಯಾಳ್ಯದೊಳಗೇನೋ ನಾನು ಸಿದ್ಧ ಮಾಳಿಂಗರಾಯನೋ ಸಿದ್ಧ ಮಾಳಿಂಗರಾಯನೋ ಗುರುವಿನ ಪಾದ ಕೆರ್ಯಾನೋ ಸಿದ್ಧ ಮಾಳಿಂಗರಾಯನೋ ಗುರುವಿನ ಪಾದ ಅಲ್ಲದವುಗಳ ದೇವ ಅವ ಸ್ವಾಮ ಘಾತಕ ದೇವರು ಮಳದಾನ ಹೂವ ಮಳಪ್ಪಾಯಿ ಹಳದಾನ ಸೀತಾಳ ನೋಡ ಪಟ್ಟಣ ಹೂ ಕಾಯಿ ತರಬೇಕು ನಾಗರ ಭಾವಿ ಸೀತಾಳು ತಂದು ಭಕ್ತಿ ಮಾಡಲು ತಂದು ಸೇವೆ ಮಾಡಲು ತಂದು ಭಕ್ತಿ ಮಾಡಲು ಸಿದ್ಧ ಮಾಳಿಂಗರಾಯನು ಗುರುವಿನ ಪಾದ ಕರಿಯಾನ ಸಿದ್ಧ ನಮ್ಮ ದೇವರ ಮರಗೋಯಿ ಇಲ್ಲಿಗೆ ಬಂದ ನಿಂತಾವ ನಮ್ಮ ದೇವರ ಮರಗೋಯಿ ಇಲ್ಲಿಗೆ ಬಂದ ನಿಂತಾವ ದೇವಿ ಧರ್ಮರ ಮರಗೋ ಹಾಡಿದ್ರೆ ಮುಂದುಳ್ದಾವ ದೇವಿ ದೇವರ ಮರಗೋ ಹಾಡಿದ್ರೆ ಹಾಲ ಮತ್ತ ಹರಿಯ ಸಾಗರ ಗಿರಿಗೊಂದು ಕಾಣ